ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಟಿವ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಆ, ಇಲ್ಲಿ ಮನೆಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಏನಾಗುತ್ತೆ ಅಂದರೆ, ವರ್ಷ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮದು ನೀಡಿತು ಎಲ್ಲ ರೀತಿ ಮೆಡಿಕಲ್ದು ಫೀಸ್ ಕೂಡ ಮಾಡಿದ್ರು. ಅಂದ್ರೆ ನಿಮ್ದು ಶುಲ್ಕ ಕೂಡ ಹೆಚ್ಚಳ ಕೂಡ ಮಾಡ್ತಾ ಇದ್ರು. ಈ ಬಾರಿ ಕೂಡ ಖಾಸಗಿ ಕಾಲೇಜು ಆಡಳಿತ ಮಂಡಳಿ ಕೂಡ, ಅಂದ್ರೆ ಪ್ರೈವೇಟ್ ಕಾಲೇಜ್ ಅಸೋಸಿಯೇಷನ್ ಕೂಡ 10% ಶುಲ್ಕ ಹೆಚ್ಚಳಕ್ಕೆ ಕೂಡ ಮನವಿ ಕೂಡ ಮಾಡಿದ್ರು. ಸಚಿವರು ಕೂಡ ಹೋಲ್ಡ್ ಮಾಡಿದ್ರು. ಆದ್ರೆ ಸಚಿವರು ಈ ಮನವಿಯನ್ನು ಕೂಡ ನಿರಾಕರಿಸಿದ್ದಾರೆ, ಅಂದ್ರೆ ರಿಜೆಕ್ಟ್ ಕೂಡ ಮಾಡಿದ್ದಾರೆ. ಈ ವರ್ಷ ಯಾವುದೇ ರೀತಿ ಶುಲ್ಕಾಭಿವೃದ್ಧಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದೇ ರೀತಿ ಈ ವರ್ಷ ಫೀಸ್ ಹೆಚ್ಚಳ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕಳೆದ ವರ್ಷ 10% ಇನ್ಕ್ರೀಸ್ ಕೂಡ ಮಾಡಿದ್ರು, ಬಟ್ ಮತ್ತೆ ಈ ವರ್ಷ 10% ಇನ್ಕ್ರೀಸ್ ಕೂಡ ಮಾಡಿ ಅಂತೇಳಿ ಆದೇಶ ಕೂಡ ಮಾಡಿದ್ರು. ಆದ್ರೆ ಈ ವರ್ಷ ಯಾವುದೇ ವೃದ್ಧಿ ಇರೋದಿಲ್ಲ, ಅಂದ್ರೆ ಯಾವುದೇ ರೀತಿ ಫೀಸ್ ಇನ್ಕ್ರೀಸ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಏನಂದ್ರೆ, ಶೀಘ್ರದಲ್ಲೇ ಈ ಕುರಿತು ಸರ್ಕಾರ ಮತ್ತು ಖಾಸಗಿ ಕಾಲೇಜುಗಳ ನಡುವೆ ಒಪ್ಪಂದಕ್ಕೆ ಸಹಿ ಮಾಡಲಾಗುವುದು. ಅಂದ್ರೆ ಈ ರೀತಿ ಒಪ್ಪಂದಕ್ಕೆ ಈ ಕೂಡಲೇ ನಾವು ಸಹಿ ಮಾಡ್ತೀವಿ